ಕ್ರಮವಾಗಿ ಮತ್ತಾವ ತಡೆಯೂ ಇಲ್ಲದೆ ಕಪಿಸೈನ್ಯವು ಸಾಗರದ ಮೇಲೆ ಸಾಗುತ್ತಿದ್ದಂತೆಯೇ ಒಮ್ಮಿಂದೊಮ್ಮೆಯೇ ದಕ್ಷಿಣಕ್ಕೆ ಉರುಳುವ ತೆರೆಗಳ ಮೊರತೆಯೂ ಆರಂಭವಾಯಿತು. ಬಹುದೂರದಲ್ಲಿ ಲಂಕೆಯ ಭೂಭಾಗವು ದಿಗಂತದಲ್ಲೊಂದು ಗೆರೆಯನ್ನೆಳೆದಂತೆ ಗೋಚರಿಸತೊಡಗಿತು. ವಿಭೀಷಣನು ಅದನ್ನೇ ದಿಟ್ಟಿಸಿ ಶ್ರೀರಾಮನಲ್ಲಿ ತನ್ನ ತಾಯ್ನೆಲವನ್ನು ಬೆಟ್ಟಿಟ್ಟು ತೋರಿಸಿದನು. ಸುಪ್ರೀತನಾದ ಶ್ರೀರಾಮನು ಅದನ್ನೇ ಎವೈಕದೇ ನೋಡುತ್ತಿದ್ದಂತೆಯೇ ಸ್ವಲ್ಪ ದೂರವನ್ನು ಕ್ರಮಿಸುವಷ್ಟರಲ್ಲಿ ಸುವೇಲ ಪರ್ವತ ಶಿಖರವು, ತ್ರಿಕೂಟ ಪರ್ವತ ಪಂಕ್ತಿಯು ಗೋಚರಿಸಿದವು. ಅಂತೆಯೇ ಬಹುಸಮಯದವರೆಗೆ ನೆಲವನ್ನೇ ಕಾಣದವರು ಅದನ್ನು ಕಂಡು ಪರಮೋಲ್ಲಾಸದಿಂದ ಕುಣಿಯತೊಡಗಿದರು. ಸುಗ್ರೀವನು ಮತ್ತೊಮ್ಮೆ ವಿಭೀಷಣನನ್ನು ಚೆನ್ನಾಗಿ ಪರೀಕ್ಷಿಸಿ ಅವನ ಮುಖದಲ್ಲಿ ಬೇರಾವ ಚಿಹ್ನೆಯೂ ಕಂಡು ಬಾರದಿದ್ದುದರಿಂದ ಏನನ್ನೂ ಕಾಣಬೇಕಾದದ್ದನ್ನು ಕಾಣದೆ ಬೇಸರಗೊಂಡವನಂತೆ ನಿಟ್ಟುಸಿರನ್ನು ಬಿಟ್ಟನು. ಭೂಮಿಯು ಕಾಣಸಿಕ್ಕಿದ ಕೂಡಲೇ ದ್ವಿಗುಣಿತವಾದ ಉತ್ಸಾಹದಿಂದ ವಾನರ ಸೈನ್ಯವು ಬೇಗನೆ ಹೆಜ್ಜೆ ಹಾಕದಂತೆಯೇ ಸೇತುವಿನ ದಕ್ಷಿಣ ತುದಿಯು ಬಂತು. ಇನ್ನೇನು ಸೇತುವೆಯನ್ನು ಬಿಟ್ಟು ಲಂಕೆಯ ನೆಲದಲ್ಲಿ ಕಾಲಿಡುವುದೊಂದೇ ಉಳಿದಿತ್ತು. ಅಷ್ಟರಲ್ಲಿ ನೀಲನಾಜ್ಞೆಯಿಂದ ಅದಕ್ಕಾಗಿ ನಿಯೋಜಿತವಾದಿ ಸರ್ವ ಸಮರ್ಥತೆಯಿಂದ ಕೂಡಿದ್ದ ವಾನರ ವೀರರು ನೆಲವನ್ನು ಸೇರತಕ್ಕ ತಮ್ಮ ಸೈನ್ಯದ ಪ್ರತಿಯೊಬ್ಬರನ್ನು ಮತ್ತೊಮ್ಮೆ ಚೆನ್ನಾಗಿ ಪರೀಕ್ಷಿಸಿಯೇ ಕೆಳಗಿಳಿಯ ಬಿಡಬೇಕೆಂದು ಎಚ್ಚರಿಕೆಯು ಕೊಡಲ್ಪಟ್ಟಿತು. ಎಲ್ಲರೂ ಸೇನಾಪತಿಯ ಆಜ್ಞೆಯನ್ನು ಪುರಸ್ಕರಿಸಿ ಅಂತೆಯೇ ಅದಕ್ಕೆ ಬದ್ಧರಾಗಿ ವರ್ತಿಸಲು ಸಿದ್ಧರಾದರು. ಒಂದೇ ಒಂದು ಪಿಳ್ಳೆಯೂ ಕೂಡ ತಪ್ಪಿಸಿಕೊಳ್ಳದಂತೆ ಸರ್ವ ವಿಧದಿಂದಲೂ ವ್ಯವಸ್ಥೆ ಆಯಿತು. ಒಂದೊಂದು ಗುಂಪು ಕ್ರಮವಾಗಿ ಕೆಳಗಿಳಿದು ನೆಲವನ್ನು ಸೇರಿ ನಿಯತ ಕ್ರಮದಿಂದ ನಿಂತುಕೊಂಡು ಸ್ವಯಂ ಸುಗ್ರೀವನು ಕೈಕೊಟ್ಟ ಶ್ರೀರಾಮ ಲಕ್ಷ್ಮಣರನ್ನು ಇಳಿಸಿಕೊಂಡನು. ಹಾಗೆಯೇ ಸೇನಾಪತಿಯಾದ ನೀಲನು ವಿಭೀಷಣನನ್ನು ಇಳಿಸಿಕೊಂಡನು. ಎಲ್ಲರೂ ಇಳಿದ ಮೇಲೆ ವಿಭೀಷಣನ ಸೂಚನೆಯಂತೆಯೇ ಸುವೇಲ ಪರ್ವತವನ್ನು ಅಡರಿ ಅದರ ದಕ್ಷಿಣ ಪ್ರದೇಶದಲ್ಲಿ ಲಂಕಾಪಟ್ಟಣಕ್ಕೆ ಅಭಿಮುಖವಾಗಿ ವಾನರ ಸೈನ್ಯವು ಬೀಡುಬಿಟ್ಟಿತು. ಎಲ್ಲವನ್ನು ನೋಡುತ್ತಿದ್ದ ವಿಭೀಷಣನು ರಾಕ್ಷಸನು ಬಂಧಿಸಲ್ಪಟ್ಟಿದ್ದುದನ್ನು ನೋಡಿ ಸುಗ್ರೀವನೊಂದಿಗೆ ಗುಟ್ಟಾಗಿ, ಕಪಿರಾಜ, ನಿಮ್ಮಿಂದ ಬಂಧಿಸಲ್ಪಟ್ಟವನು ನಮ್ಮ ಅಣ್ಣನ ಮಂತ್ರಿಗಳಲ್ಲೊಬ್ಬನಾದ ಶುಕನೆಂಬವನು. ಅವನು ಹೇಗೆ ನಿಮ್ಮ ಮಧ್ಯದಲ್ಲಿ ಸೇರಿದನೋ, ಹೇಗೆ ನೀವು ಅವನನ್ನು ಬೇರೆಯವರಿಂದ ಗುರುತಿಸಿಕೊಂಡಿದ್ದೀರೋ ಎಲ್ಲವೂ ಅತ್ಯಂತ ಆಶ್ಚರ್ಯಕರವಾಗಿದೆ. ಬಹು ಸಮರ್ಥನಾದ ಈ ಶುಕನು ದಾನವ ಸಾಮ್ರಾಜ್ಯದ ಚತುರಚಾರ ಸೈನ್ಯದ ಮುಖ್ಯಸ್ಥನು ಕೂಡ ಆಗಿರುವನು. ಮಾಯಾವಿಯೂ ಅದ್ಭುತ ಪರಾಕ್ರಮಿಯೂ ಆಗಿರುವ ಇವನನ್ನು ಹಿಡಿದು ಬಂಧಿಸಿದ ನಿನ್ನವರು ಇವನನ್ನೂ ಮೀರಿದವರೆಂದಾಯಿತು. ಇವನು ಸಿಕ್ಕಿದಾಗಲೇ ಲಂಕೆಯ ಸಂರಕ್ಷಣಾ ತಂತು ಒಂದು ಖಂಡಿಸಲ್ಪಟ್ಟಂತಾಯಿತು ಎಂದು ಸೂಚಿಸಿದನು. ಅದನ್ನು ಕೇಳಿ ಮೆಲ್ಲುಗುವನ್ನು ಸೂಚಿಸಿದ ಸುಗ್ರೀವನು ವಿಭೀಷಣನ ಕುರಿತು ತನಗೆ ಮೂಡಿದ್ದ ಸಂದೇಹವನ್ನು ತಾನಾಗಿ ಕಳೆದುಕೊಳ್ಳಬೇಕಾಯಿತು. ಶ್ರೀರಾಮನು ತಮ್ಮನೊಂದಿಗೆ ತಮಗಾಗಿ ನಿಯತವಾದ ಸ್ಥಳವನ್ನು ಸೇರಿ ಸುಗ್ರೀವ ವಿಭೀಷಣಾದಿಗಳನ್ನು ಬಳಿಗೆ ಬರೆಸಿಕೊಂಡು ಮತ್ತೊಮ್ಮೆ ಕಪಿವೀರರ ಸಾಹಸದ ಕುರಿತು ಕೊಂಡಾಡಿದನು. ಹಾಗೆಯೇ ಪ್ರಮುಖರೊಂದಿಗೆ ಯಥಾವಕಾಶವಾಗಿ ಮುಂದಿನ ಕಾರ್ಯಕ್ರಮದ ಕುರಿತು ಸಮಾಲೋಚನೆ ನಡೆಸಿದನು. ಅದರಲ್ಲಿ ವಿಭೀಷಣನ ಸಲಹೆಯೇ ಮುಖ್ಯವಾಗಿತ್ತು. ಯಾವ ಯಾವ ಭಾಗಗಳಲ್ಲಿ ಯಾವ ಯಾವ ಭದ್ರತೆಯಿಂದ ಲಂಕೆಯು ರಾವಣನಿಂದ ರಕ್ಷಿಸಲ್ಪಡುತ್ತಿದೆಯೋ ಆ ಎಲ್ಲವನ್ನೂ ವಿಭೀಷಣನು ಭಿನ್ನಯಿಸಿಕೊಂಡನು. ಜಲ, ಗಿರಿ, ದುರ್ಗಗಳ ವಿವರವನ್ನು, ಅವುಗಳ ಯಾವತ್ತೂ ಮಾರ್ಗಗಳನ್ನು ಸೂಚಿಸಿದನು. ತಾನು ಲಂಕೆಯಿಂದ ಹೊರಟು ಬರುವ ಮುಹೂರ್ತದವರೆಗೆ ರಾವಣನ ಸರ್ವ ಬಲಗಳ ವಿಚಾರಗಳನ್ನು ಕ್ರಮದಂತೆ ವಿಭೀಷಣನು ಭಿನ್ನಯಿಸಿಕೊಂಡನು. ಜತೆಯಲ್ಲಿಯೇ ವಾನರ ವೀರರ ಅಪ್ರತಿಮವಾದ ಸಾಹಸವನ್ನು, ಕಾರ್ಯದಕ್ಷತೆಯನ್ನು ಮೆಚ್ಚಿ ಕೊಂಡಾಡಿದನು. ಶ್ರೀರಾಮನು ವಿಭೀಷಣನ ಪ್ರಸಂಗಾವಧಾನತೆಯನ್ನು, ತನ್ನ ಮಾತಿನ ಪ್ರಾದುರ್ಭಾವಗಳನ್ನು ಗಮನಿಸಿಯೇ ಮಾತಾಡುವ ಬುದ್ಧಿಮತ್ತೆಯನ್ನು ಮನಸ್ಸಿನಲ್ಲೇ ಎಣಿಸಿಕೊಂಡು ಸಂತೋಷದಿಂದ ಮೆಲ್ಲುಗವನ್ನು ನಕ್ಕನು ಮಾತ್ರ. ಆ ಪರ್ವತದ ಆಯಕಟ್ಟಿನ ಭಾಗಗಳನ್ನೆಲ್ಲ ಸಂದರ್ಶಿಸಿ ನೀಲನು ವಿಭೀಷಣನ ಸೂಚನೆಗೆ ಮೆಚ್ಚಿ ಅದಕ್ಕೆ ತಕ್ಕಂತೆ ಅಲ್ಲಲ್ಲಿ ಸೈನ್ಯವನ್ನು ರಕ್ಷಣೆಗಿಟ್ಟು ಬಂದು ಶ್ರೀರಾಮನಲ್ಲಿ ಸರ್ವ ವಿಚಾರವನ್ನು ನಿವೇದಿಸಿಕೊಂಡನು. ನಿಂತ ಸ್ಥಳವನ್ನು ತಮ್ಮದಾಗಿ ಮಾಡಿಕೊಂಡ ಮೊದಲ ವಿಜಯದಿಂದಲೇ ಸಂತಸಗೊಂಡ ಶ್ರೀರಾಮನು ತಮ್ಮ ಆಕ್ರಮಣವನ್ನು ಸೂಚಿಸುವುದಕ್ಕಾಗಿ ತನ್ನ ಕಾರ್ಮುಕವನ್ನು ಕೈಗೆತ್ತಿಕೊಂಡು ಅದರ ಹೆದೆಯನ್ನು ಮಿಡಿದು ಅದ್ಭುತವಾದ ಚಾಪ ರವವನ್ನು ಸೃಷ್ಟಿಸಿದನು. 3 ಲೋಕಗಳು ತತ್ತರಿಸಿ ಹೋಗುವಂತೆ ಆ ಮಹಾ ದಿವ್ಯ ಚಾಪಧ್ವನಿಯು ತ್ರಿಪುರಾಂತಕನ ಧನುರ್ನಾದವನ್ನು ಮೀರಿಸಿ ತ್ರಿಕೂಟ ಪರ್ವತ ಪಂಕ್ತಿಯುದ್ದಕ್ಕೂ ಪ್ರತಿಧ್ವನಿಯಾಯಿತು. ಮಿಡಿದಾಗಲೇ ಲೋಕಲೋಕಗಳನ್ನು ನಡುಗಿಸಿದ ಮಹತ್ವಪೂರ್ಣವಾದ ಬಿಲ್ಲಿನ ಎದೆಯನ್ನೊದೆದು ಹಾರುವ ತನ್ನ ಶರಾಳಿಗಳ ತೀಕ್ಷ್ಣತೆಯ ಮುಂದೆ ಎದೆಗೊಟ್ಟು ಹೋರಾಡುವ ಸಮರ್ಥನಿದ್ದರೆ ಮುಂದೆ ಬರಲೆಂದು ಶ್ರೀರಾಮನು ತನ್ನ ಧನುಷ್ಟಂಕಾರ ಮಾತ್ರದಿಂದಲೇ ಲಂಕೆಯ ವೀರ ಪ್ರಪಂಚವನ್ನು ಆಹ್ವಾನಿಸಿದಂತೆ ಆ ಮಹಾದಿವ್ಯ ಕೋದಂಡದ ಮೌರ್ವಿನಾದವು ದಿಗ್ದಿಗಂತಗಳನ್ನು ವ್ಯಾಪಿಸಿತು. ಶರಶ್ಚಂದ್ರನ ಪೂರ್ಣ ಕಿರಣ ಸ್ಪರ್ಶದಿಂದ ಹುಚ್ಚೆದ್ದು ಮರೆದು
ನರ್ತಿಸುವ ಸಾಗರದಂತೆ ವಾನರ ಸೇನಾ ವಾರದಿಯು ಪರಮೋಲ್ಲಾಸಭರಿತವಾಗಿ ಜಯಧ್ವನಿಯನ್ನೆಬ್ಬಿಸಿತು. ಸ್ವರ್ಣಲಂಕೆಯ ಉತ್ತರ ದಿಶಾ ಶರಧಿ ವೇಳೆಯಲ್ಲಿ ಮುಗಿಲನ್ನೇ ಹೊತ್ತು ನಿಂತಿರುವ ಸುವೇಲಾದ್ರಿಯು ಕಪಿಸ್ತೋಮ ಸಹಿತನಾದ ಶ್ರೀರಾಮನ ಸಾನ್ನಿಧ್ಯದಿಂದ ರಾವಣ ರಾಜ್ಯದ ಪುಷ್ಕರಾವರ್ತಗಳನ್ನೇ ಧರಿಸಿ ನಿಂತಂತೆ ವಿಜೃಂಭಿಸುತ್ತಿತ್ತು. ವಿ ಎನ್ ಭಾಗವತ್ ಬರಬಳ್ಳಿ.